ನಿಗಮದ ಹಗರಣದ ಬಗ್ಗೆ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ದದ್ದಲ್ ಗೊತ್ತಿರಲಿಲ್ವಾ? ಬಸವರಾಜ್ ದದ್ದಲ್ಗೆ ತಿಳಿಯದೆ ಬೃಹತ್ ಹಗರಣ ನಡೆದಿತ್ತ. ಅಧ್ಯಕ್ಷರಿಗೆ ಹೇಳಿ ಬಿಡೋಣ ಒಳ್ಳೇದು ಅಂತ ಹೇಳಿದಾಗ ಬೇಡ ಬೇಡ ದೊಡ್ಡ ರಾಧಾಂತ ಮಾಡ್ಬಿಡ್ತಾನ ಅವನು, ಯಾವುದೇ ಕಾರಣಕ್ಕೂ ಕೂಡ ಹೇಳೋದು ಬೇಡ ಅಂತೇಳಿ ಪದ್ಮನಾಭ್ ತಿಳಿಸ್ತಾನೆ. ನಿಗಮದ ಹಗರಣದ ಬಗ್ಗೆ ದದ್ದಲ್ ಗೊತ್ತಿರ್ಲಿಲ್ವಾ? ಯಾಕೆ ಈ ಪ್ರಶ್ನೆ? ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ತರಿಸಿಲ್ಲ ತರಿಸ್ಬೇಕು ಸರ್. ನಾವು ಜವಾಬ್ದಾರಿ ತರಿಸಿಲ್ಲ, ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರಲಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಬ್ಯಾಂಕ್ ಸ್ಟೇಟ್ಮೆಂಟ್ ತಂದಿಲ್ಲ ಅಂತ ಒತ್ತಡವನ್ನು ಹಾಕುವಂತ ಕೆಲಸ ಚಂದ್ರಶೇಖರ್ ಮೇಲೆ ಒತ್ತಡ ಹಾಕಿದ್ದು MD ಪದ್ಮನಾಭ್. ನಿನ್ನ ಮೇಲೆ ಹಗರಣದ ಆರೋಪ ಬರುತ್ತೆ ಅಂತ ಬೆದರಿಸ್ತಾರೆ. ಚಂದ್ರಶೇಖರನ್ನ ಬೆದರಿಸುವಂತಹ ನಿಗಮ ಮಂಡಳಿಯ MD ಆಗಿದ್ದಂತಹ ಪದ್ಮನಾಭ್ ಬ್ಯಾಂಕ್ ಸ್ಟೇಟ್ಮೆಂಟ್ ಯಾಕೆ ತಂದಿಲ್ಲ, ನೀನೇ ಅದಕ್ಕೆಲ್ಲ ಕಾರಣ, ನಿನ್ನ ಮೇಲೆ ಆ ಹಗರಣದ ಹುರುಳು ಸುತ್ತಿಕೊಳ್ಳುತ್ತೆ ಅಂತೇಳಿ ಬೆದರಿಸ್ತಾರೆ. ಇದು ಚಂದ್ರಶೇಖರ್ ಆತ್ಮಹತ್ಯೆ ಹಿಂದಿನ ರಹಸ್ಯ. ಎಲ್ಲಿ ತನ್ನ ಮೇಲೆ ಇವರೆಲ್ಲ ಸೇರ್ಕೊಂಡು ಹಾಕ್ಬಿಡ್ತಾರೋ ಅಂತ ಹೇಳಿ ಚಂದ್ರಶೇಖರ್ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಶಿವಮೊಗ್ಗದಲ್ಲಿ 27ನೇ ತಾರೀಕು ಡೆತ್ ನೋಟ್ ನಲ್ಲಿ ವಾಲ್ಮೀಕಿ ನಿಗಮ ಮಂಡಳಿಯ ಸಂಬಂಧಪಟ್ಟಂತ ಹಣ ಅಕ್ರಮವಾಗಿ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿದೆ, ಅದು ಸಚಿವರ ಸೂಚನೆಯ ಮೇರೆಗೆ ಅಂತೇಳಿ ತಿಳಿಸ್ತಾರೆ. ನೋಡಿ ಕಾರಣ ಏನು ಅಂತ ಹೇಳಿದಾಗ ಡೆತ್ ನೋಟ್ ಅಲ್ಲಿ ರಿವೀಲ್ ಆಗಿತ್ತು, ಆದ್ರೆ ಯಾರು ಅವ್ರಿಗೆ ಎದುರಿಸಿದ್ದು ಬೆದರಿಸಿದ್ದು ಅಂತ ಗಮನಿಸಿದಾಗ ಇದೇ ಪದ್ಮನಾಭ್ ಎದುರಿಸಿದ್ರು ಚಂದ್ರಶೇಖರ್ಗೆ. ಮತ್ತೊಂದು ವಿಚಾರ, ಮತ್ತೊಂದು ಆಡಿಯೋ ಕೂಡ ಇದೆ ಇಲ್ಲಿ. ನಿಗಮ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಶಾಸಕ ದದ್ದಲ್ಗೆ ಈ ವಿಚಾರ ಗೊತ್ತೇ ಇರಲಿಲ್ವಾ ಅನ್ನುವ ಅನುಮಾನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಆ ಆಡಿಯೋ ಕೂಡ ಇದೆ ದದ್ದಲ್ಗೆ ಸಂಬಂಧಪಟ್ಟಂತೆ. ದದ್ದಲ್ ಅವ್ರಿಗೆ ಗೊತ್ತೇ ಇರಲಿಲ್ವಾ? ಆ ಆಡಿಯೋನ ಕೂಡ ಕೇಳ್ಕೊಂಬನ್ನಿ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ತರಿಸಿಲ್ಲ ತರಿಸ್ಬೇಕು ಸರ್. ನಾವು ಜವಾಬ್ದಾರಿ ತರಿಸಿಲ್ಲ, ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರಲಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್ ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ, ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪಿಸು. ಸರ್ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ವಿಧಾನ ತರಿಸಿಲ್ಲ ತರಿಸ್ಬೇಕು ಸರ್. ನಾವು ಜವಾಬ್ದಾರಿ ತರಿಸಿಲ್ಲ, ಅವ್ನ ಜವಾಬ್ದಾರಿ ಸರ್. ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರಲಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೂ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ, ಇದನ್ನ ಯಾಕೆ ಮಾಡಿಲ್ಲ? ಮಾಡ್ಬೇಕಾಯ್ತು ಸರ್. ಅವನದು ಪಾತ್ರ ಇದೆ ಸರ್. ಯಾಕಂದ್ರೆ ಅವನು ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ವ್ ಆಗೋಣ ಗೊತ್ತಿಲ್ಲ ನನಗೆ. ಮಾಹಿತಿಗಳು ಕೊಟ್ಟಿರ್ತಾನೆ. ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ 4ನೇ ತಾರೀಕು ಮಾಡಿದ ತಕ್ಷಣ 4ನೇ ತಾರೀಕು ಅವೆಲ್ಲ ಹೆಂಗೆ ಬಂದು ಸರ್. ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ, ಸರ್. ಯಾರಿದ್ದಾರೆ ಅದು? ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಅಂತ ಕೊಟ್ಟವ್ರು ಆ ಕ್ಯಾಪಿಸು. ಸರ್ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಚಂದ್ರಶೇಖರ್ ಎಲ್ಲವನ್ನೂ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇವರಿಬ್ಬರ ಮಾತುಕತೆ ನೋಡಿ. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸರ್ಕಾರಕ್ಕೆ ತಿಳಿದಿತ್ತ ಈ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀವಿ. ಈ ನಡುವೆ ಸಪ್ತ ಪ್ರಶ್ನೆ ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದಿಂದ. 100 ಕೋಟಿ ಭ್ರಷ್ಟಾಚಾರ ಗೊತ್ತಿದ್ರು ಕೂಡ ಸರ್ಕಾರ ಸುಮ್ಮನೆ ಇರೋದು ಯಾಕೆ ಅನ್ನೋ ಒಂದು ಪ್ರಶ್ನೆ. ಇದು ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ನಡೆದಿದ್ದಂತಹ ಡೀಲ. ಹಾಗಾದ್ರೆ ಆ ಡೀಲಿನ ವಿಡಿಯೋ ಇದು. ಹೋಟೆಲ್ನಲ್ಲಿ ಕುಲ್ಲಂ ಖುಲ್ಲಾ ಹಣದ ಮಾತುಕತೆ ನಡೆದಿದೆ. ಇದು ಈ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿತ್ತು. ಚಂದ್ರಶೇಖರ್ ಸೂಸೈಡ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಹಗರಣದ ಇಂಚಿಂಚು ಮಾಹಿತಿ ಗೊತ್ತಿತ್ತು. ಗೊತ್ತಾದ ಮೇಲೆ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ನಡೆದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಕುಲ್ಲಂ ಖುಲ್ಲಾ ಹಣದ ಮಾತುಕತೆ ಹಾಕಿದ್ರು ಕೂಡ ಸರ್ಕಾರ ಯಾಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? 5ನೇ ಪ್ರಶ್ನೆ, ಈ ವಿಡಿಯೋ SIT ಬಳಿ ಇದೆಯಾ? ಅಥವಾ ಇಲ್ವಾ. ಇದ್ರೂ ಕೂಡ
ಯಾಕೆ ಇನ್ನೂ ವಿಚಾರಣೆನ ವಿಳಂಬ ಮಾಡ್ತಾ ಇದೆ? 6ನೇ ಪ್ರಶ್ನೆ, SITಗೆ ಗೊತ್ತಿದ್ರು ದದ್ದಲ್ ವಿಚಾರಣೆ ಯಾಕೆ ಎಷ್ಟು ವಿಳಂಬ ಆಗ್ತಾ ಇದೆ? ಯಾಕೆ ವಿಳಂಬ ಆಗ್ತಾ ಇದೆ? ನಾಗೇಂದ್ರ ವಿಚಾರಣೆಗೆ ಮೀನಾಮೇಷ ಎಣಿಸ್ತಾ ಇರೋದು ಸರಿನಾ ಅನ್ನುವ ಪ್ರಶ್ನೆ. ಇದು ಸರ್ಕಾರಕ್ಕೆ ರಿಪಬ್ಲಿಕ್ ಕನ್ನಡದ ಸಪ್ತ ಪ್ರಶ್ನೆ. 7 ಪ್ರಶ್ನೆ ಆದ ನಂತರ ಈ ಥರ ಯಾಕೆ ಮಾತಾಡಿದ್ರು? ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ಥರ ಯಾಕೆ ಮಾತಾಡಿದ್ರು? ಮೊದಲನೇದಾಗಿ ಇಲ್ಲಿ ಹೇಳ್ತಾರೆ ಸುನಿಲ್ ನೋಡಿ ಪದ್ಮನಾಭ ಹೇಳ್ತಾರೆ ಇದೇ ಮಾತು. ಚಂದ್ರಶೇಖರ್ ಎಲ್ಲವನ್ನ ಸ್ಟೇಟ್ಮೆಂಟ್ ತರಿಸೋನು 31 ಮಾರ್ಚ್ ಇದನ್ನು ಯಾಕೆ ತರಿಸಿಲ್ಲ? ತರಿಸ್ಬೇಕು ಸರ್ ಅವನು ಅಂತ ಇವ್ರು ಹೇಳ್ತಾರೆ. ಏನಿದೆ ಹಿಂಗಂದ್ರೇನು? ಆಕ್ಚುಲಿ ಚಂದ್ರಶೇಖರ್ ಕಡೆಯಿಂದ ಒಂದು ಲ್ಯಾಪ್ಸಸ್ ಆಗಿರುತ್ತೆ. Okay. ಈ ಅಕೌಂಟ್ಗಳ ಮ್ಯಾನೇಜ್ ಮಾಡ್ತಿದ್ದಂಥ ಚಂದ್ರಶೇಖರ್ ಈ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ಬ್ಯಾಂಕಿಂದ ತರಿಸೋದ್ರಲ್ಲಿ ಫೇಲ್ ಆಗಿರ್ತಾರೆ. Okay. ಸೊ ಇದನ್ನ ಇವ್ರು ನೋಟ್ ಮಾಡ್ಕೊಂಡಿರ್ತಾರೆ. ಚಂದ್ರಶೇಖರ್ ಇದೊಂದು ಮಾಡಿಲ್ಲ ಅಂತ, ಮಿಕ್ಕಿದೆಲ್ಲೋ ಮಾಡಿರ್ತಾರೆ. Okay. ಆದ್ರೆ ಈ ಲಾಸ್ಟ್ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ ಯೂನಿಯನ್ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಅದರ ಟ್ರಾನ್ಸಾಕ್ಷನ್ ಆತ ತರಿಸಿರ್ಲಿಲ್ಲ. ಅವ್ರು ತರ್ಸಿ ಯಾರು ಕೊಡ್ಬೇಕಿತ್ತು ಅದನ್ನ? ಕೊಟ್ಟು ಪದ್ಮನಾಭ ಕೊಡ್ಬೇಕಾಗಿತ್ತು. Okay. ಅದನ್ನು ಕೊಡ್ಬೇಕಾಗಿತ್ತು. ಸೊ ಪದ್ಮನಾಭ ಅದನ್ನ ಮೆನ್ಷನ್ ಮಾಡಿರ್ತಾರೆ. Okay. MG ರೋಡ್ ನ ಬ್ರಾಂಚ್ಗೆ ಹೋಗಿ ಆತ ಅದನ್ನ ತರಿಸಬೇಕಾಗಿತ್ತು, ಯಾಕೆ ತರಿಸಿಲ್ಲ ಅನ್ನೋದು. Okay. ಈ ವಿಚಾರವನ್ನ ಅವ್ರು ಇಬ್ರು ಕೂಡ ಮಾತಾಡ್ತಾರೆ. ಈ ನೆಕ್ಸ್ಟ್ ಬರುತ್ತೆ ನೋಡಿ. ಇನ್ನು ಮತ್ತೊಂದು ಹೇಳ್ತಾರೆ, ತರಿಸ್ಬೇಕು ಸರ್ ಅವನ ಜವಾಬ್ದಾರಿ ಅದು. ಪದ್ಮನಾಭ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸ್ಟೇಟ್ಮೆಂಟ್ಗೆ ಯಾಕೆ ಪತ್ರ ಬರೆದಿಲ್ಲ, ಚೆಕ್ ಬುಕ್ ಬಂದಿಲ್ವಲ್ಲ ಅಂತ ಯಾಕೆ ಕೇಳಿಲ್ಲ, ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಎಲ್ಲ, ಇದನ್ನು ಯಾಕೆ ಮಾಡಿಲ್ಲ ಅಂದ್ರೆ ಇದು MG ರೋಡ್ನ ಚೆಕ್ ಬುಕ್ ಇದರ ಬಗ್ಗೆ ಮಾತಾಡ್ತಾರೆ ಸರ್. ಇದರ ಹಿಂದೆ ಇನ್ನೊಂದು ಕತೆ ಇದೆ. ಏನಂತ ಹೇಳಿದ್ರೆ, ಮೊದಲು ಈ ವಸಂತನಗರ ಬ್ರಾಂಚಲ್ಲಿ ಅಕೌಂಟ್ ಇರುತ್ತೆ. ಹೌದು. ಇವರು ಈ ಅಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೋಟಲ್ ವಸಂತನಗರದಲ್ಲಿದ್ದಂಥ ಅಕೌಂಟ್ ಏನಿರುತ್ತೆ ಅದನ್ನ MG ರೋಡ್ ಬ್ರಾಂಚಿಗೆ ಟ್ರಾನ್ಸ್ಫರ್. ಅಲ್ಲಿ ವಸಂತನಗರದಲ್ಲೇ ಮತ್ತೊಂದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಅಲ್ಲಿ ಅವರು ಒಪ್ಕೊಳ್ಳಲ್ಲ. ಎಸ್, ಹಾಗಾಗಿ ಸುಚಿಸ್ಮಿತಾ ಇಲ್ಲಿ ಇರ್ತಾಳೆ, ಮ್ಯಾನೇಜರ್ ಇರ್ತಾರೆ. ಸುಚಿಸ್ಮಿತಾ ಅಕ್ರಮವಾಗಿ ಮಾಡೋದು ಅಲ್ಲಿ ಕೂಡ MG ರೋಡಲ್ಲಿ ಕೂಡ ಮಾಡುವಂಗಿಲ್ಲ. ಓಕೆ, ಹಾಗಾಗಿ ಆಮೇಲೆ ಈ ಕೇಸ್ನ ಮೈನ್ ಅಕ್ಯೂಸ್ಡ್ ಸತ್ಯನಾರಾಯಣ ವರ್ಮಗೆ ಸುಚಿಸ್ಮಿತಾ ಪಾರ್ಟ್ನರ್. ಸೊ ಹಾಗಾಗಿ ಆಕೆ ಮೂಲಕ ಯಾವ ರೀತಿ ಬೇಕಾದ್ರೂ ಅವ್ಯವಹಾರ ಮಾಡ್ಬೋದು. ಅದೇ ಕಾರಣಕ್ಕೋಸ್ಕರ ಇವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ MG ರೋಡ್ ಬ್ರಾಂಚಿನ ಸ್ಟೇಟ್ಮೆಂಟ್ನ ತಗೊಬಂದಿರಲ್ಲ, ಜೊತೆಗೆ ಹೊಸ ಅಕೌಂಟ್ ಆಗಿರುತ್ತಲ್ಲ ಅದರ ಚೆಕ್ಗಳನ್ನು ಕೂಡ ತಂದಿರಲ್ಲ. ಇದನ್ನ ಇವರಿಬ್ರು ಕೂಡ ಮಾತಾಡ್ತಾರೆ, ಯಾಕೆ ಚೆಕ್ ಬುಕ್ ತಂದಿಲ್ಲ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಓಕೆ, ನೋಡಿ ಇಲ್ಲಿ ಮತ್ತೊಂದು ಹೇಳ್ತಾರೆ, ಪರಶುರಾಮ್ ಮಾಡಬೇಕಾಗಿತ್ತು ಸರ್, ಅವನದು ಪಾತ್ರ ಇದೆ ಸರ್, ಯಾಕಂದ್ರೆ ಅವನ ನೆಗ್ಲಿಜೆನ್ಸಿ ಮತ್ತು ಅವನು ಇನ್ವಾಲ್ವ್ ಆಗಿದ್ದಾನೋ ಗೊತ್ತಿಲ್ಲ ಸರ್ ನಂಗೆ. ಅದೇನು? ಈ ಪರಶುರಾಮಿಗೆ ಇನ್ ಡೆಪ್ತ್ ಆಗಿ ಗೊತ್ತಿಲ್ಲ ಈ ಇದ್ರದ್ದು. ಓಕೆ, ಸೊ ಪದ್ಮನಾಭು ಇದರಲ್ಲಿ ಪೂರ್ತಿ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರಿಗೆ ಗೊತ್ತು ಪದ್ಮನಾಭಿಗೆ ಏನೇನ್ ಬೇಕು ಹೆಲ್ಪ್ ಮಾಡಿದ್ದಾರೆ. ಸೊ ಪರಶುರಾಮ್ ಏನ್ ಮಾತಾಡ್ತಾನೆ ಅಂತ ಹೇಳಿದ್ರೆ, ತಾನು ಇನ್ನೋಸೆಂಟ್ ಅಂತ ತೋರಿಸ್ಕೋಬೇಕಲ್ಲ, ಅಂಡ್ ಈತ ಪ್ಲಾನ್ ಮಾಡಿ ಈ ವಿಡಿಯೋ ಮಾಡಿರುವಂತದ್ದು. ತನ್ನ ಇನ್ನೋಸೆನ್ಸಿನ ನಾಳೆ ದಿನ ಪ್ರೂವ್ ಮಾಡಬೇಕು. ಇದು ಯಾರು? ಫಸ್ಟ್ ಆಫ್ ಆಲ್ ಇದು ವಿಡಿಯೋ ಮಾಡಿರೋದು ಯಾರು? ಪರಶುರಾಮ್. ವಾವ್ ವಾವ್, ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಹೈ ಅಂದ್ರೆ ಇದು ನೋಡಿ ಎಂತ ಕಳ್ಳರನ್ನು ನಂಬಾರ್ದು ಅಂತಾರಲ್ಲ ಹಂಗೆ. ಜಯಪ್ರಕಾಶ್ ಮುಗಿಸ್ಬಿಡ್ತೀವಿ. ಈ ವಿಡಿಯೋ ಮಾಡಿದ್ರಲ್ಲ, ಈ ವಿಡಿಯೋ ಯಾಕೆ ಮಾಡ್ಕೊಂಡ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೂ ಮುಂಚೆ 4 ಮೀಟಿಂಗ್ ಮಾಡಿರ್ತಾರೆ. 4 ಮೀಟಿಂಗ್ ಅಲ್ಲಿ ಪರಶುರಾಮ್ ಟ್ರೈ ಮಾಡಿರ್ತಾರೆ, ಅದಾಗೋದಿಲ್ಲ. 5ನೇ ಬಾರಿ ಮೀಟಿಂಗ್ ಮಾಡಿದಾಗ ಈ ವಿಡಿಯೋ ಮಾಡ್ಕೊಳ್ಳೋದು. ಓಕೆ ನೋಡಿ ಅದೇ ಹೇಳ್ತಾನೆ. ನೋಡಿ ಮತ್ತೆ ಹೇಳ್ತಾನೆ, ಮಾಹಿತಿ ಕೊಟ್ಟಿರ್ತಾನೆ ಆಮೇಲೆ, ಅಂದ್ರೆ ಮಾಹಿತಿ ಕೊಟ್ಟಿರ್ತಾನೆ ಅಂದ್ರೆ ಆ ಹೆಣ್ಮಗಳಿಗ ಹೌದು ಮಾಹಿತಿ ಕೊಟ್ಟಿರ್ತಾನೆ. ಆಮೇಲೆ ಇವೆಲ್ಲವೂ ಕೂಡ ಆ ಲೆಟರ್ನ ನೋಡಿದ್ರೆ 4ನೇ ತಾರೀಕು ಮಾಡಿದ್ರೆ 4ನೇ ತಾರೀಕು ಹೆಂಗ್ ಬಂತು, ಎಷ್ಟು ಜನ ಪ್ಲಾನ್ ಮಾಡಿದ್ದಾರೆ, ಯಾರಿದ್ದಾರೆ, ಅದು ನಮ್ಮ ಥರನೇ ನಮ್ದೆಲ್ಲ ಹಿಂಗಿರುತ್ತೆ ಅಂತ ಕೊಟ್ಟವ್ರು ಯಾರು? ಇದೇನು? ಎಸ್, ಎಕ್ಸಾಕ್ಟ್ಲಿ ಇದೇ ಈ ಕೇಸ್ನ ಮೇನ್ ವಿಚಾರ. ಪದ್ಮನಾಭು ಮತ್ತು ಇವರೆಲ್ಲ ಕೂಡ ಸೇರ್ಕೊಂಡು ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರೋ ವಿಚಾರ ಆ ಲೇಡಿ ಆಫೀಸರ್ ಹೇಗೆ ಗೊತ್ತಾಯ್ತು? ಹಾಗಿದ್ರೆ ಇದು ಒಬ್ಬರ ಕೆಲಸ ಅಲ್ಲ, ಟೀಮ್ ವರ್ಕ್ ಇರ್ಬೋದು, ಯಾರ್ಯಾರಿದ್ದಾರೆ ಈ ವಿಚಾರವನ್ನ ಮಾತಾಡ್ತಾರೆ. ಆಮೇಲೆ ಎಕ್ಸಾಕ್ಟ್ ಆಗಿ ಇದೇ ತರ ಇದೆ ಅಂತ ಯಾರಾದ್ರೂ ಕೊಡ್ಬೇಕಂದ್ರೆ ನಮ್ಮ ಜೊತೆಗಿದ್ದವರೇ ಕೊಡ್ಬೇಕು. ಸೊ ಅದು ಚಂದ್ರಶೇಖರ್ ಅಲ್ಲದೆ ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಅನ್ನುವಂತ. ಆದ್ರೆ ಈ ಪರಶುರಾಮ್ ಅದೇ ಸರ್ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಪೆದ್ದು ತರ ಆಡ್ತಾನಲ್ಲ, ಅದ್ಯಾಕೆ? ತನ್ನ ಇನ್ನೋಸೆನ್ಸಿನ ಪ್ರೂವ್ ಮಾಡ್ಕೊಳ್ಳೋದು. ಯಾರು ಮುಂದೆ? ಪದ್ಮನಾಭ್ ಮುಂದೆ. ಅಂಡ್ ಇನ್ನೊಂದು, ನಾಳೆ ದಿನ ಈ ವಿಡಿಯೋ ಎಲ್ಲಾದ್ರೂ ಹೊರಗಡೆ ಬಂದ್ರು ಕೂಡ ತಾನು ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ಲಿಲ್ಲ ಅನ್ನುವಂಥದ್ದು ಈ ವಿಡಿಯೋ ಮೂಲಕ ಗೊತ್ತಾಗತ್ತಲ್ಲ. ಬಟ್ ಇವನು ಇದೇ ಪರಶುರಾಮ್ ಯಾರ ಜೊತೆ ಇನ್ವಾಲ್ವ್ ಆಗಿರ್ತಾನೆ? ಪದ್ಮನಾಭ್ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಆದ್ರೆ ಪದ್ಮನಾಭ್ ಮಾಡ್ತಿರೋ ಕೆಲಸ ನನಗೆ ಗೊತ್ತಿಲ್ಲ ಅಂತ ನಾಳೆ ದಿನ ವಿಡಿಯೋ ಹೊರಗಡೆ ಬಂದ್ರೆ ಇದೊಂದು ಎವಿಡೆನ್ಸ್ ಆಗುತ್ತೆ. ನಾನು ಇನ್ನೋಸೆಂಟ್ ನೋಡಿ ಸರ್ ವಿಡಿಯೋ ಇದೆ ಅಂತ ತೋರಿಸೋದಕ್ಕೆ. ಇಲ್ಲೊಂದು ಹೇಳ್ತಾನೆ ನೋಡಿ, ಪರಶುರಾಮ್ ಹೇಳ್ತಾನೆ ಬ್ಯಾಂಕ್ನವರ ಪ್ರಾಬ್ಲಮ್ ಆಗುತ್ತೆ ಸರ್. ಏನು ಅಂತ ಕೇಳ್ತಾರೆ ಪದ್ಮನಾಭ್. ಬ್ಯಾಂಕ್ನವರು ಕೇಸ್ ಮಾಡ್ತೀನಿ ಅಲ್ಲ, ನಮ್ಮ ದುಡ್ಡು ನಮಗೆ ಕೊಡ್ತಾರಾ ಅಂತ ಇದೇನು ಹಿಂಗಂದ್ರೆ? ಈ 87 ಕೋಟಿ ಹಣ ವರ್ಗಾವಣೆ ಆಗಿದೆಯಲ್ಲ, ಸೊ ಇದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗುವಂತ 2 ಮಂತ್ಸ್ ಅಡ್ಜಸ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು. ಸೊ ಈಗ ಇಲ್ಲಿ ಕ್ವಶನ್ ಬರುವಂಥದ್ದು, ಪರಶುರಾಮ್ ಕೇಳುವಂಥದ್ದು, ನಾವು ಕೊಟ್ಟಿದೀವಲ್ಲ ದುಡ್ಡು ಟ್ರಾನ್ಸಾಕ್ಷನ್ಗೆ ಅಂತ ಹೇಳ್ಬಿಟ್ಟು, ಆ ದುಡ್ಡನ್ನ ಅವ್ರು ನಮಗೆ ವಾಪಸ್ ಕೊಡ್ತಾರಾ ಅನ್ನುವಂಥ ಒಂದು ಡೌಟ್ ಪರಶುರಾಮ್ಗೆ.
ಆಗ ಈ ಒಂದು ಕ್ವಶನ್ ಬರುತ್ತೆ. ಆಮೇಲೆ ಇಲ್ಲೊಂದು ಮಾತು ಬರುತ್ತೆ, ಈಗ ಅಧ್ಯಕ್ಷರಿಗೆ ಹೇಳೋದ ಬೇಡವಾ ಮತ್ತೆ ಪರಶುರಾಮ್? ಇಲ್ಲ ಸರ್, ಅಧ್ಯಕ್ಷರ ಗಮನಕ್ಕೆ ಒಂದು ಮಾತು ತರಬೇಕು, ಹೇಳಿದ್ರೆ ದೊಡ್ಡ, ಆಗ ಪದ್ಮನಾಭ ಹೇಳ್ತಾರೆ, ಹೇಳಿದ್ರೆ ದೊಡ್ಡ ರದ್ದಂತ ಮಾಡ್ತಾರೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಬಿಡೋಣ, ಇವರನ್ನು ಇವತ್ತೊಂದು ದಿನ ಮ್ಯಾನೇಜ್ ಮಾಡಿ ಕಳಿಸಿ, ಅವನಿಗೆ ಅಷ್ಟೇ ಎಲ್ಲ ಪ್ರಿಂಟ್ ತೆಗಿಯೋಕೆ ಹೇಳಿದ್ದೀನಿ ಅಂತ ಹೇಳುವಂತ. ಅಂದರೆ ಅಧ್ಯಕ್ಷರಿಗೆ ದದ್ದಲಿಗೆ ಇದು ಮಾಹಿತಿ ಗೊತ್ತಿರಲಿಲ್ವಾ ಅಥವಾ ತಿಳಿಸ್ಬೇಕು ಅಂತಿದೆಯಾ? ದದ್ದಲ್ ಕೂಡ ಗೊತ್ತಲ್ಲ. ದದ್ದಲ್ ನೆಕ್ಸ್ಟ್ ಚಂದ್ರಶೇಖರ ಹೇಳಿದಾಗ 3 ದಿವಸ ಮ್ಯಾನೇಜ್ ಮಾಡಿದ್ದು ಕೇಳ್ತಾರಲ್ಲ, ಅದಿಂಗೆ ಮತ್ತೆ? ಇಲ್ಲಿ ಒಂದು ಡೌಟ್ ಬರ್ತಾ ಇರುವಂಥದ್ದು, ಈಗ ಪರಶುರಾಮ್ ನಾಟಕ ಆಡ್ತಿರುವಂಥದ್ದು ಹೌದು, ತನ್ನ ಇನ್ನೋಸೆನ್ಸಿಯನ್ನು ಪ್ರೂವ್ ಮಾಡೋಕ್ಕೆ. ಆದರೆ ಪದ್ಮನಾಭ ಹೇಳ್ತಿರುವಂಥ ವಿಚಾರಗಳನ್ನು ನೋಡಿದ್ರೆ ಈ ಪೂರ್ತಿ ವಿಚಾರಗಳು ದದ್ದಲ್ಲಿ ಗೊತ್ತಿರ್ಲಿಕ್ಕಿಲ್ಲ ಅಂತ ಈ ವಿಡಿಯೋ ನೋಡಿದ್ರೆ ಅನ್ಸುತ್ತೆ, ಗೊತ್ತಾಗುತ್ತೆ. ಯಾಕೆಂದ್ರೆ ಪದ್ಮನಾಭ ಇದರಲ್ಲಿ ಏನು ಹೈಡ್ ಮಾಡುವಂಥದ್ದಿಲ್ಲ, ಪದ್ಮನಾಭಗೆ ವಿಡಿಯೋ ಆಗ್ತಿರುವಂಥ ವಿಚಾರ ಕೂಡ ಗೊತ್ತಿಲ್ಲ. ಇಲ್ಲಿ ಇವರನ್ನ ಇವತ್ತೊಂದು ದಿನ ಮ್ಯಾನೇಜ್ ಮಾಡಿ ಕಳಿಸಿ ಅಂದ್ರೆ ಯಾರನ್ನ? ಈ ಪಾರ್ಟಿ ಇದಾರಲ್ಲ, ಅಮೌಂಟ್ ತಗೊಂಡವರು, ಓಕೆ, ಅವ್ರನ್ನ ಮ್ಯಾನೇಜ್ ಮಾಡಿ ಕಳಿಸೋದು ಅಂದ್ರೆ ಈ ಅಮೌಂಟ್ ನ ಹೇಗಾದ್ರೂ ಮಾಡಿ ಬೇರೆಯವರಿಗೆ ಗೊತ್ತಾಗೋ ಮೊದಲು ವಾಪಸ್ ತರ್ಸೋಣ ಅಂತ ನಮ್ಮ ಅಕೌಂಟ್ಗೆ. ಅದು ಹೇಗಾಗುತ್ತೆ ಸರ್? ಅಕೌಂಟ್ ತೋರಿಸಿದ್ರೆ ಅಕೌಂಟ್ ತೋರಿಸಲ್ಲ ಅಂತೇಳಿ? ಹೌದು, ಅದ್ರಲ್ಲಿ ಹೇಳ್ತಾರಲ್ಲ, ಅಕೌಂಟಿಗೆ ತೋರಿಸಿದ್ದೀರಾ, ಅಕೌಂಟ್ ತೋರಿಸಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗ ಎಲ್ರಿಗೂ ಗೊತ್ತಾಗತ್ತಲ್ಲ ಅನ್ನುವಂತ ಹೇಳ್ತಾರೆ. ಎಸ್, ದದ್ದಲ್ಗೆ ಈಗ ಗೊತ್ತಿದೆಯೋ ಗೊತ್ತಿರೋ ಅನ್ನೋದಕ್ಕಿಂತ ದದ್ದಲ್ಗೆ ವಿಚಾರ ಗೊತ್ತಿದ್ರು ಈ ತರ ಬ್ಯಾಂಕ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅನ್ನೋ ವಿಚಾರ. ಒಂದೇ ವಿಷಯ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಬಿಡ್ತೀನಿ ವೀಕ್ಷಕರೇ. ಪದ್ಮನಾಭ್ MD, ಪರಶುರಾಮ್ ಲೆಕ್ಕ ಪರಿಶೋಧಕ ಇಬ್ರು ಅರೆಸ್ಟ್ ಆಗಿದ್ದಾರೆ. ಬೇರೆ ವಿಚಾರ, A7 A8. ಚಂದ್ರಶೇಖರಯ್ಯ ಸತ್ತೋಗಿದ್ದಾರೆ. ಇವರಿಬ್ರು ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಪದ್ಮನಾಭ ಅವರ ಪ್ಲೇಸ್ಗೆ ಬರೋದಕ್ಕೆ ಒಂದು ಹೆಣ್ಣು ಅಧಿಕಾರಿ ಪ್ರಯತ್ನ ಪಡ್ತಾ ಇದ್ರು. ಅವರು ಚಂದ್ರಶೇಖರಯ್ಯ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿನಗೆ ಏನೆಲ್ಲ ಮಾಹಿತಿ ಇದೆ ನನಗೆ ಕೊಡು ಅಂತ. ಅವರು ಕೊಟ್ಟಿದ್ದಾರೆ ಅಂತ ಆಗತ್ತೆ. ಆ ಕೊಟ್ಟಿದ್ದು ಇವರಿಬ್ಬರಿಗೆ ಗೊತ್ತಾಗತ್ತೆ. ಇವರಿಬ್ರು ಗೊತ್ತಾದಾಗ ಇವರೊಂದು ಮೀಟಿಂಗ್ ಮಾಡ್ತಾರೆ. ಆಗ ಪರಶುರಾಮ್ಗೆ ನಾನೆಲ್ಲಿ ಸಿಕ್ಕಾಕೋಬಹುದು ಅಂತ ಅಂದ್ಬಿಟ್ಟು ಆತ ಒಂದು ವಿಡಿಯೋ ಮಾಡ್ಕೋತಾನೆ. ಆ ವಿಡಿಯೋವೇ ಇದು. ಇಲ್ಲಿ ಪದ್ಮನಾಭ್ ಮಾತಾಡಿದ್ದು ಇದೆ, ಚಂದ್ರಶೇಖರಯ್ಯ ಬಗ್ಗೆ ಮಾತಾಡಿದ್ದಿದೆ, ಪರಶುರಾಮ್ ಮಾತಾಡಿದ್ದಿದೆ, ಆ ಮಹಿಳಾ ಅಧಿಕಾರಿ ಬರುವ ವಿಚಾರಗಳು ಕೂಡ ಇದೆ. ಸೊ ಹಾಗಾಗಿ ಯಾವ ರೀತಿ ಅದು ಹೋಗಿದೆ ಅನ್ನೋದ್ರ ಬಗ್ಗೆ ಆತಂಕ. ಇದಾದ ನಂತರ ಏನಾಗುತ್ತೆ ಮೀಟಿಂಗು, ಇದೇ ಪದ್ಮನಾಭ್ ಚಂದ್ರಶೇಖರಯ್ಯ ಅವರ ಹತ್ರ ಮಾತಾಡ್ತಾರೆ. ಏನೋ ಎಲ್ಲ ಕೊಡ್ತೀಯ ಮಾಹಿತಿ, ಏನೆಲ್ಲ ಕೊಡ್ತೀಯ ಮಾಹಿತಿ, ಏನು ಮಾಡ್ತೀನಿ ಗೊತ್ತಾ ಅಂದರೆ ಆ ಥರ, ಏನು ಮಾಡ್ತೀನಿ ಗೊತ್ತಾ, ಎಲ್ಲ ನಿನ್ನ ತಲೆಗೆ ಕಟ್ಬಿಡ್ತೀನಿ, ಎಲ್ಲ ನಿನ್ನ ತಲೆಗೆ ಕಟ್ಬಿಡ್ತೀನಿ. ಇವನು ಮಾಹಿತಿ ಕೊಟ್ಟಾಗಿದೆ ಯಾರು? ಚಂದ್ರಶೇಖರಯ್ಯ. ಇಲ್ಲಿ ನೋಡಿದ್ರೆ ಡಿಂಗಂತ ಇದ್ದಾನೆ, ಈ ಎಲ್ಲ ದುಡ್ಡು ನನ್ನ ತಲೆ ಮೇಲೆ ಬರುತ್ತೆ. 24ಕ್ಕೆ ಮೀಟಿಂಗ್, 27ಕ್ಕೆ ಸುಸೈಡ್. ಇದು ಸ್ಟೋರಿ.